ಬಾ ಬೇರೆ ಬಟ್ಟೆ ಹಾಕ್ತೀನಿ ಬಾ. ಬಬ್ಲು ಅವಳು ಬೇರೆ ಬಟ್ಟೆ ಹಾಕೊಂಬರ್ತೀನಮ್ಮ, ಅವಳು ಬಿಸಿ ಅಂತೆ. ಅಯ್ಯೋ ಅವಳು ಹಂಗೇನಪ್ಪ, ಸ್ವಲ್ಪ ಬಿಸಿಗೂ ತಡೆಯಲ್ಲ ಅವಳು. ಎಲ್ಲ ಅವಾಗೆ ಊಟ ಕುತ್ಕೊಂಡಿದ್ದೀರಾ? ಹೂವ ಜೇಣ ಹೊಟ್ಟೆ ಹಸಿತೈತೆ, ಇನ್ನ ತಂದಿಲ್ಲ ನೋಡ್ರಿ. ಸರಿ ನಾನೇ ತಂದು ಬಡಿಸ್ತೀನಿ ರೀ. ಬೇಗ ಹೋಗ್ರಿ ಬೇಗ ಹೋಗ್ರಿ. ನೋಡು ಬಬ್ಲುನು ಕುತ್ಕೊಂಡ್ಬಿಟ್ಟವನೆ. ಓ ತರ್ತೀನಿರಪ್ಪ. ಎಲ್ಲಾರು ಬರ್ತಾ ಇದ್ದೀರಾ, ಊಟ ಬಂದಿಲ್ಲ. ಊಟ ಬರ್ಲಿ ಊಟ ಬರ್ಲಿ, ಊಟ ಮಾಡ್ಬೇಕು ಬೇಗ ಬೇಗ ರೀ. ಸುವರ್ಣನು ಸಹನ ಬಂದಿದ್ರು, ಊಟ ಮಾಡು ಅಂತಂದ್ರೆ ಮಾಡ್ಲೇ ಇಲ್ಲ ರೀ, ಹಂಗೆ ಹೊಟ್ಬಿಟ್ರು. ಸಿಕ್ಕಿದ್ರು ನಂಗೆ ಅಲ್ಲಿ ದಾರಾಗ. ಸಿಂಚು ಏನೋ ಬೈದ್ಲಂತೆ, ಅದನ್ನು ಹೇಳಿದ್ಲ ನಿಮ್ಗೆ? ಹ್ಞೂ ಏನಣ್ಣ ನಿನ್ನ ಮಗಳು ಹಂಗೆ ಮಾತಾಡ್ತಾಳೆ, ಏನು ಬುದ್ಧಿ ಕಲ್ಸಿದ್ರಾ ಅಂತಂದ್ಲು. ಹೂನಪ್ಪ ನಾನೇ ಬೈದಿದ್ದು ನಿಮ್ಮ ತಂಗಿನ. ಯಾಕಮ್ಮ ದೊಡ್ಡವ್ರ ಹತ್ರ ಹಂಗೆಲ್ಲ ಮಾತಾಡೋದು? ಹಾಂ ನೀನು ಯಾವಾಗ ಬುದ್ಧಿ ಬರೋದಿನ್ನ? ಅಲ್ಲ ಅವ್ರು ಬೈದ್ರೆ ನಿಮ್ಗೇನು ಲೆಕ್ಕ ಬರಲ್ಲ, ನಾನು ಬೈದ್ರೆ ನಿಮ್ಗೆ ಲೆಕ್ಕ ಅಲ್ಲ. ಹಾಂ ಅಮ್ಮನ ಹೆಂಗ್ ಬೈತಾರೆ ಗೊತ್ತಾ ಅವರು? ಯಾಕೆ ಬೈಬೇಕು ನಮ್ಮ ಅಮ್ಮನ? ಹುಟ್ಟದಾಗಿಂದ ಅದೇ ಬುದ್ಧಿ ನಮ್ಮ ಅವಳಿಗೆ, ಏನು ಮಾಡೋಕ್ಕಾಗಲ್ಲ, ಕಲ್ತಿರೋ ಬುದ್ಧಿ ಅದೇನೋ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಲ್ಲ, ಹಂಗೆ ಅವಳ ಬುದ್ಧಿ, ಏನು ಮಾಡೋಕ್ಕಾಗಲ್ಲ. ನೀವು ಸುಮ್ಮನೆ ಇರ್ಬೋದಪ್ಪ, ನಾನು ಸುಮ್ಮನೆ ಇರಲ್ಲ ಆಯ್ತಾ? ಬಜಾರಿ ಇವಳು, ಬಜಾರಿ ಅಂದ್ರೆ ಅಂತಿಂತ ಬಜಾರಿ ಅಲ್ಲ. ಓ ಓ ಓ ಅಖಿಲಾಂಡೇಶ್ವರಿ, ಸುಮ್ಮನೆ ಇರಬೇಕು, ಊಟ ಮಾಡ್ತಾ ಇದ್ದೀನಿ ನಾನು. ತಾಯಿ ಸುಮ್ಮನೆ ಇದ್ರೆ ಇನ್ನೇನಮ್ಮ ಮಾಡಲಿ, ಸುಮ್ಮನೆ ಇದ್ದೀನಿ. ಅಮ್ಮ ಅದೇ ಅವ್ರ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಆ ಮೇಡಮ್ ಬಂದವ್ರೆ, ಬಾಮ. ಬಂದ್ರೇನಪ್ಪ? ಹ್ಞೂ ಅಮ್ಮ, ಅರ್ಜೆಂಟಾಗಿ ಹೋಗ್ಬೇಕಂತೆ ಬಾಮ. ಸರಿ ಬಂದೆ ನಡಿಯಪ್ಪ. ಅಮ್ಮ ಮಹಾತಾಯಿ ನಿಂಗೆ ಜೀವನ ಸಾರ್ಥಕ ಮಾಡ್ಕಮ್ಮ, ಸಾಕಾಗ್ಬಿಟ್ಟೈತಮ್ಮ ಈ ಒಂಟಿ ಜೀವನ. ಇವಾಗ ಬಂದ್ರಾ? ಹ್ಞೂ ಹಾಕಿಲ್ಲಮ್ಮ ಇವಾಗ ಬಂದೆ. ಪೂಜೆ ಎಲ್ಲ ಮುಗ್ದೋಗಿದ್ದಂಗೈತೆ? ಹ್ಞೂ ಪೂಜೆ ಮುಗ್ದು ಜಾಸ್ತಿ ಹೊತ್ತಾಯಿತು. ನಮಸ್ಕಾರ ಹಾಕೊಂಡ್ರಾ? ಹ್ಞೂ ನಮ್ಮ ಹಾಕೊಂಡೆ. ಕೇಳ್ಕೊಂಡಮ್ಮ ಮಹಾತಾಯಿ ಹತ್ರ, ನಮ್ಮ ಅಮ್ಮನ ಲಕ್ಷ್ಮೀದೇವಿ ಹತ್ರ ಈ ಒಂಟಿ ಜೀವನನ ಸಾಕು ಮಾಡ್ಕೊಂಬಿಡಮ್ಮ ಅಂತ. ಅಯ್ಯೋ ಯಾಕೆ ಹಂಗೆಲ್ಲ ಮಾತಾಡ್ತೀರಾ? ಹಾಂ ನಿಮ್ಮ ಪಾಲಕ್ಕೆ ನಾವೆಲ್ಲ ಇದ್ದೀರಲ್ಲ, ಯಾವತ್ತೂ ಅಷ್ಟೇ ಒಂಟಿ ಅನ್ಕೊಂಬಿಡ್ರಿ, ನಾವೆಲ್ಲ ಇದ್ದೀರಿ, ಕೂತ್ಕೊಳ್ರಿ. ಆಮೇಲೆ ಕೂತ್ಕೊಳ್ಳಿರಂತೆ, ಬನ್ರಿ ಇವಾಗ ಊಟ ಮಾಡಿರಂತೆ. ನಮ್ಮವರೆಲ್ಲರೂ ಊಟ ಮಾಡ್ತಾ ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಇರ್ಲಿ ಬಿಡಮ್ಮ ಪರವಾಗಿಲ್ಲ, ಊಟ ಮಾಡ್ಕೊಂಡೆ ಬಂದೆ. ಯಾಕೋ ಮನ್ಸು ನಿಮ್ಮನೆ ಕಡೆನೇ ಹೇಳ್ತಾ ಇತ್ತ, ಪೂಜೆಗೆ ಹೇಳಿದ್ರಲ್ಲ ಹೋಗ್ಬೇಕು ಅಂತ, ಅದಕ್ಕೆ ಫ್ಯಾಕ್ಟ್ರಿಯಿಂದ ಹಿಂಗೆ ಬಂದ್ಬಿಟ್ಟೆ ನಿಮ್ಮ ಮನೆಗೆ. ಎಷ್ಟು ಹೇಳಿದ ತಕ್ಷಣ ಬಂದ್ರಲ್ಲ, ಬ್ಯುಸಿಯಲ್ಲೂ ಇಷ್ಟೊಂದು ಫ್ರೀ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದೀರಲ್ಲ, ಅದೇ ನನ್ನ ಪುಣ್ಯ ಅನ್ಕೊಳ್ಳಿ. ಹಂಗೇನಿಲ್ಲಮ್ಮ, ಹಂಗೇನಿಲ್ಲ. ಏನೋ ನಿಮ್ಮ ಮನೆ ಕಡೆ ಗಮನ ಅವತ್ತು ಬಂದು ಹೋದಾಗಿಂದ ಪದೇ ನಿಮ್ಮ ಮನೆಗೆ ಬರಬೇಕು ಅಂತ ಮನ್ಸು ಹೇಳ್ತಾ ಇತ್ತು, ಅದಕ್ಕೆ ಬಂದ್ಬಿಟ್ಟೆ. ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ನಡೀರಿ, ಒಂಚೂರು ಊಟ ಮಾಡಿರಿ, ಒಂದು ಒಬ್ಬಟ್ಟಾದರೂ ತಿಂದು ನಡೀರಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಆಮೇಲೆ ತಿಂತೀನಮ್ಮ, ಸ್ವಲ್ಪ ಕೂತ್ಕೊಂತೀನಿ. ಸರಿ ಕೂತ್ಕೊಳ್ಳಿ. ದೇವ್ರ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದಿರ ಅಖಿಲಮ್ಮ? ಓ ಹೌದಾ, ಚೆನ್ನಾಗೈತಾ ದೇವ್ರ ಅಲಂಕಾರ ಎಲ್ಲ? ಹ್ಞೂ ಅಖಿಲಮ್ಮ ಚೆನ್ನಾಗೈತೆ. ಅಖಿಲಮ್ಮ ಬಾಮ್ಮ. ರೇಖಾ ಅಮ್ಮ 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 ಏನಾಯ್ತಮ್ಮ? ಯಾಕಮ್ಮ ಹಿಂಗೆ ಬಿದ್ದೋದೆ? ಅಖಿಲಮ್ಮ ಕಲಾವತಿಯವರೇ ಯಾಕೆ ಬಿದ್ದೋಗಿದ್ವಾ? ಏನಾಯ್ತು? ರೇಖಾ ಯಾರಮ್ಮ ಇವರು? ಅಖಿಲಮ್ಮ ನಮ್ಮಮ್ಮ. ಅಖಿಲಮ್ಮ ಏನು ಹೇಳ್ತಾ ಇದೆಯಾ ರೇಖಾ? ಹ್ಞೂ ಅಖಿಲಮ್ಮ ನಮ್ಮಮ್ಮ ಇವರು. ಆ ಬೆಂಕಿಯಲ್ಲಿ ಸುಟ್ಟೋಗೋರೆ ಅಂತ ಅನ್ಕೊಂಡೆ ಇದ್ದೆ ನಾವು. ಅಖಿಲಮ್ಮ ನಮ್ಮಮ್ಮಗೆ ಏನಾಗಿತ್ತು? ಅಖಿಲಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಖಿಲಮ್ಮ, ಬಾ ಅಖಿಲಮ್ಮ ಹೋಗೋಣ. ತಾತ ಅಮ್ಮನ ಬಂದು ನೋಡ್ತಾ ತಲ್ಲವಳೆ. ಅಮ್ಮ ನನ್ನ ನೋಡಿದ ತಕ್ಷಣ ತಲೆ ಸುತ್ತ ಬಿದ್ದೋದ್ಲು. ಏನಮ್ಮ ನಿಮ್ಮ ಅಮ್ಮನ? ಹ್ಞೂ ತಾತ, ಅಮ್ಮನ ತಾತ ಬಾ ತಾತ, ನೋಡ್ ಬಾ ತಾತ, ಅಮ್ಮನಿಗೆ ಏನಾಗಿತ್ತು ಬಾ ತಾತ. ಅಖಿಲಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಖಿಲಮ್ಮ. ಕಲಮ್ಮ ಯಾಕೆ ಏನಾಯ್ತಮ್ಮ? ಏಯ್ ಕಲಾವತಿ ಎದ್ದೇಳು. ಅಮ್ಮ ನಿಮ್ಮ ಭಾವನ ಕರ್ಕೊಂಡು ಹೋಗಿ, ಬೇಗ ಹೋಗಿ ವಿಜಯ್ ಭಾವನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಹೋಗು. ಕಲಾ ಎದ್ದೇಳಮ್ಮ. ಯಾಕೆ? ಹಾಂ ಎದ್ದೇಳು ಕೂತ್ಕೊ, ಹೇಳು. ಇಷ್ಟು ದಿನದಿಂದ ಎಲ್ಲರನ್ನೂ ಅನಾಥರನ್ನಾಗಿ ಮಾಡಿಬಿಟ್ಟು ಹೊರಟೋಗಿದ್ದಲ್ಲೇ, ಇವಾಗ ಬಂದು ಯಾಕೆ ಹಿಂಗೆ ಬಿದ್ದೋಗಿದ್ದೀಯ? ಎದ್ದೇಳಮ್ಮ ಕಲಾ. ನಮ್ಮ ಮನೆಗೆ ಬರ್ತಾಯಿದ್ರು ಬಸಯ್ಯ, ಗೊತ್ತಾಗಲಿಲ್ಲ ಬಸಯ್ಯ ನನಗೆ ರೇಖಾ ಅವ್ರ ಅಮ್ಮ ಅಂತ. ಅಖಿಲಮ್ಮ ನಮಗೂ ಗೊತ್ತಿಲ್ಲ ಅಖಿಲಮ್ಮ, ಇವಳು ಬದುಕಿರೋದು ಅದು ಏನಾಯಿತು ಏನೋ ಅವಳೇ ಬಾಯ್ಬಿಟ್ಟು ಹೇಳ್ಬೇಕು ಅಖಿಲಮ್ಮ. ಎಲ್ಲೋ ಬೂದಿನಾಗ ಸುಟ್ಟು ಕರ್ಕಲಾಗ್ಬಿಟ್ಟವಳೆ ಅನ್ಕೊಂಡಿದ್ರಲ್ಲಮ್ಮ, ಆ ಮಕ್ಕಳ ಅದೃಷ್ಟನಮ್ಮ, ಬದುಕೊಳ್ಳಮ್ಮ ಮಹಾತಾಯಿ ನಮ್ಮಮ್ಮನು, ಆ ಮಕ್ಕಳ ಅದೃಷ್ಟ. ಕಲಾ ಎದ್ದೇಳಮ್ಮ, ಎದ್ದೇಳು. ನೋಡಿ ನಿನ್ನ ಮಕ್ಕಳೆಲ್ಲ ಇಲ್ಲವ್ರೆ, ಎದ್ದೇಳು. ಯಾಕೆ ಹಿಂಗೆ ತಲೆ ಸುತ್ತಿ ಬಿದ್ದೋತಾ ಇದೆಯಾ ನೀನು? ಹಾಂ ಮೊನ್ನೆ ವಿಜಯ್ನು ಸಿಂಚು ವಾಕಿಂಗ್ ಹೋಗಿದ್ರೆ ಅಲ್ಲೂ ಪಾರ್ಕಿಗೆ ತಲೆ ಸುತ್ತಿ ಬಿದ್ದೋಗಿದ್ರಂತೆ ಬಸಯ್ಯ. ಏನಾಗೋಯ್ತೋ ಏನೋ ಗೊತ್ತಿಲ್ಲ. ಹೌದೇನಮ್ಮ? ಯಾಕಿರ್ಬೋದು? ಏನೋ ಲೋ ಬಿ ಪಿ ಆಯ್ತಂತೆ ಬಸಯ್ಯ, ಅದಕ್ಕಿರ್ಬೋದು. ಹಾಂ ಅಖಿಲಮ್ಮ ಬಿರಿನಾಗ ಎತ್ಕೊಂಡು ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಅಮ್ಮ ಏನಾಯ್ತಮ್ಮ? ಇವರು ರೇಖಾ ಅವ್ರ ಅಮ್ಮ ಅಂತೆ. ರೇಖಾ ಹೇಳ್ತಾ ಇದ್ದಾಳೆ ನಮ್ಮಮ್ಮ ಅಂತ. ಏನಾಗೈತಮ್ಮ? ಸ್ವಲ್ಪ ದಾರಿ ಬಿಟ್ಟು ತಾತ ಈ ಕಡೆ ಬನ್ರಿ, ಅಮ್ಮ ಈ ಪಕ್ಕಕ್ಕೆ ಬನ್ರಿ, ಗಾಳಿ ಬರಲಿ ಅವ್ರಿಗೆ ಮೊದಲೇ ಲೋ ಬಿ ಪಿ ಐತೆ. ರೇಖಾ ಒಂದು ಲೋಟ ನೀರು ತಗೊಂಬೋಗಮ್ಮ. ಸರಿ ಬಾಬಾ. ಮೇಡಮ್ ಎದ್ದೇಳಿ ಮೇಡಮ್, ಯಾವಾಗಲೂ ಹೇಳ್ತಾ ಇದ್ರಲ್ಲ ನಾನು ಒಂಟಿ ಅಂತ, ನೋಡಿ ಮೇಡಮ್
ಇವಾಗ ನಿಮ್ಗೋಸ್ಕರ ನಿನ್ನ ಗಂಡ ನಿನ್ನ ಮಕ್ಕಳು ಎಲ್ಲ ಕಾಯ್ತಾ ಇದಾರೆ. ಎದ್ದೇಳಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್. ರೇಖಾ 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 ಅಮ್ಮ. ಕಲಾ ಕಲಿ ಎದ್ದೇಳಮ್ಮ. ಯಾಕೆ ಹಂಗೆ ಮಲ್ಕೊಂಡಿದ್ಯಾ? ದೊಡ್ಡಪ್ಪ ದೊಡ್ಡಪ್ಪ. ಇಲ್ಲ ಇದ್ದೀನಮ್ಮ ನಿಮ್ಮ ದೊಡ್ಡಪ್ಪನು. ಎದ್ದೇಳಮ್ಮ, ನಿಧಾನವಾಗಿ ಎದ್ದೇಳ ಮಗನೆ. ಯಾಕೋ ಹಿಂಗೆ ಬಿದ್ದೋಗಿದ್ಯಾ? ರೇಖಾ ರೇಖಾ, ನನ್ನ ಕನಸೇನು ಕಾಣ್ತಾ ಇಲ್ಲ ತಾನೆಮ್ಮ? ಅಮ್ಮ, ನಾನು ಕನಸೇನು ಕಾಣ್ತಾ ಇಲ್ಲ ತಾನೆ? ನಿನ್ನ ಮಮ್ಮನೇ ತಾನೆ? ನಾನು ನಿಮ್ಮ ಅಮ್ಮನೇನಮ್ಮ, ನೀ ನನ್ನ ಮಗಳೇ ತಾನೆ? ಅಮ್ಮ, ರಶ್ಮಿ ರಕ್ಷಾ ನಿಮ್ಮ ಅಪ್ಪನೂ ಎಲ್ಲ ಇಲ್ಲಮ್ಮ? ಎಲ್ಲರೂ ಅವರಮ್ಮ, ಊರಾಗವ್ರೆ. ಅಪ್ಪನೂ ಎಲ್ಲ ಊರಾಗವ್ರಮ್ಮ. ವಿಜಯ್ ನನ್ನ ಪಾಲಕ್ ದೇವ್ರಮ್ಮ, ದೇವ್ರಮ್ಮ ನನ್ನ ಪಾಲಕ. ದೇವ್ರೇ ಇವತ್ತು ನನ್ನನ್ನು ಇಲ್ಲಿ ಕೆಳ್ಕೊಂಬಂದೈತಮ್ಮ. ಬಾ, ನಿನ್ನ ಸಂಬಂಧಗಳು ಎಲ್ಲೂ ಹೋಗಿಲ್ಲ, ಅಲ್ಲೇ ಬಾ ಅಂತ ಎಷ್ಟು ಪುಣ್ಯ ಮಾಡಿದ್ದೀನೋ ನಾನು. ಇಲ್ಲ ಅನ್ಕೊಂಡವ್ರು ಮತ್ತೆ ಸಿಕ್ಕಿದ್ರಲ್ಲ ನಂಗೆ. ಅಳ್ಬೇಡ ಸುಮ್ಮನೆರಮ್ಮ, ಅಳ್ಬೇಡ ಸುಮ್ಮನೆರು. ಅಳ್ಕುಡ್ದು ನಡಿ, ಅಲ್ಲಿ ಗಾಳಿ ಕೂತ್ಕೊಳ್ಳೋಣ. ಅಖಿಲಮ್ಮ, ಅಲ್ಲಿ ಕರ್ಕೊಂಡೋಗೋಣ ಬಾಮ್ಮ. ಇಲ್ಲೇನು ಗಾಳಿನೇ ಬರ್ತಾ ಇಲ್ಲ ಬಾಮ್ಮ. ತಾತ ಕರ್ಕೊಂಬನ್ರಿ. ಮೇಡಮ್ ಬನ್ನಿ ಮೇಡಮ್. ದೊಡ್ಡಪ್ಪ, ಇವ್ರು ಹೆಂಗೆ ಪರಿಚಯ ದೊಡ್ಡಪ್ಪ ನಿಮ್ಗೆ? ನಿಮ್ದು ಯಾವಮ್ಮನ ಅಕ್ಕನ ಮಕ್ಕಳನ್ನ ಸವಿತನ ಕವಿತನ ಇವ್ರಿಗೆ ಅಮ್ಮ ಕೊಟ್ಟಿರೋದು. ವಿಜಯಪ್ಪನು ಸವಿತಾ ಅವ್ರ ಯಜಮಾನಮ್ಮ. ಅಯ್ಯೋ ದೇವರಪ್ಪ, ವಿಜಯ್ ನೀ ನನ್ನ ಪಾಲಿಗೆ ದೇವರಪ್ಪ, ನನ್ನ ಪಾಲಿಗೆ ದೇವರಪ್ಪ. ನನಗೆ ಮರು ಜನ್ಮ ಕೊಟ್ಬಿಟ್ಟಪ್ಪ ನೀನು, ಮರು ಜನ್ಮ ಕೊಟ್ಬಿಟ್ಟೆ. ಮೇಡಮ್ ಅದೆಲ್ಲ ಇರಲಿ, ಬನ್ನಿ ಮೇಡಮ್, ಬನ್ನಿ ಅಲ್ಲಿ ಕೂತ್ಕೊಂಬನ್ನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ. ಇಲ್ಲಪ್ಪ, ಇಲ್ಲ ಫಸ್ಟು ನನ್ನ ಗಂಡನ ನನ್ನ ಮಕ್ಕಳನ್ನ ನೋಡ್ಬೇಕಪ್ಪ, ನೋಡಬೇಕು. ನನ್ನ ಪಾಲ್ಗೆ ಯಾರೂ ಇಲ್ಲ ಅನ್ಕೊಂಬಿಟ್ಟಿದ್ನಲ್ಲಪ್ಪ, ಸಿಕ್ಕಿದ್ರಲ್ಲಪ್ಪ. ಈ ಜನ್ಮ ಸಾರ್ಥಕಾಯ್ತಪ್ಪ, ಸಾರ್ಥಕಾಯ್ತು. ನನ್ನ ಮಕ್ಕಳ ಹತ್ರ ನನ್ನ ಗಂಡನ ಹತ್ರ ಕರ್ಕೊಂಡೋಗಪ್ಪ ವಿಜಯ್ ನನ್ನ. ಹೋಗೋಣಂತೆ, ಹೋಗೋಣ. ನಿನ್ನ ಮಕ್ಕಳ ಜವಾಬ್ದಾರಿ ಎಲ್ಲ ವಿಜಯಪ್ಪನೇ ಒಪ್ಕೊಂಡಿರೋದು. ಅದೊಂದು ದೊಡ್ಡ ಕತೆ ಎಲ್ಲ ಹೇಳ್ತೀನಿ. ಬಮ್ಮ ಬಾ, ಪ್ರಶ್ನೆ ಸುಧಾರಿಸ್ಕೊ ಬಮ್ಮ ನೀನು, ಬಮ್ಮ. ಅಮ್ಮ, ಇನ್ನೊಂದ್ಸತಿ ನನ್ನ ಬಿಟ್ಬಿಟ್ಟು ಹೋಗಲ್ಲ ತಾನೇ ನೀನು? ಇಲ್ಲ ಮಗನೇ, ಇಲ್ಲ ಎಲ್ಲೂ ಹೋಗಲ್ಲಮ್ಮ, ಎಲ್ಲೂ ಹೋಗಲ್ಲಮ್ಮ, ಎಲ್ಲೂ ಹೋಗಲ್ಲ.